ಒಂದು ಕೊನೆ ಎಷ್ಟು ಕೆಜಿ ಬರ್ಬೋದು ಅಂದ್ರೆ ಸರ್? 15 kg ಬರ್ಬೋದು. ಕೆಜಿ ಬರ್ಬೋದು ಬೆಳೆದ ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಅಷ್ಟು ಇಟ್ಕೊಂಡಿದ್ದೀನಿ. ಅಷ್ಟು ಬಂದ್ರೆ ಒಳ್ಳೆ ರಿಸಲ್ಟ್ ಬಂದಂಗೆ. ಒಳ್ಳೆ ರಿಸಲ್ಟ್. ಈಗ ಅಲ್ಲಿ ಆ ಥರದ್ದು ಉತ್ಪನ್ನ ಎಲ್ಲ ನಿಮಗೆ ಇನ್ನೂ ಸ್ವಲ್ಪ ಬರ್ತದೆ. ಮನೆಗೂ ವೇರಿಯೇಷನ್ ಇದೆ. ನೋಡ್ಬೋದು ರೈತ ಬಂದವರು ಸೆಟ್ಟಿಂಗ್ ಎಲ್ಲ ಯಾವ ಥರ ಇದೆ ಬಾಳೆಕೊನೆದು. ಸೆಟ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಸರ್, ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ. ಹೂವು ಸೆಟ್ ಆಗಿದೆ. ಮರನು ಬುಡ ನೋಡ್ಬೋದು, ಒಳ್ಳೆ ಬುಡ ಇದೆ. ದಪ್ಪ ಸೈಜ್ ಚೆನ್ನಾಗಿದೆ. ಸರ್, ಈಗ ಗೋಲ್ಡನ್ ಸಾಯಿಲ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಗೋಲ್ಡನ್ ಸಾಯಿಲ್ ಬಗ್ಗೆ ಒಳ್ಳೆ ರಿಸಲ್ಟ್ ಐತ್ರಿ. ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ರಿಸಲ್ಟ್ ಐತಿ. ನೀವು ಹಾಕಿ ಉಪಯೋಗ ಮಾಡಿದೇವಲ್ರಿ, ಅದೇ ಕಾರಣ. ನನ್ನ ಏರಿಯಾದಲ್ಲಿ ಎಲ್ಲರೂ ನೋಡ್ಕೊಂಡು ಇದೇನು ಸೂಪರ್ ಆಗಿದೆ ಬಾಳೆ, ಏನ್ ಬೆಳೆದಿರ ಅಂತ ಎಲ್ಲರೂ ಕೇಳ್ತಾ ಇದಾರೆ. ಗೋಲ್ಡನ್ ಸಾಯಿಲ್ ನ ಯೂಸ್ ಮಾಡಿ, ನೀವೇ ಸ್ವತಃ ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ರೈತ ಬಂದವರೇ. ಯಾಕೆ ಅಂತ ಹೇಳಿದ್ರೆ ಬೇರೆ ಯಾರೋ ಕೇಳಿದ್ದನ್ನ ಮಾಡೋದಕ್ಕಿಂತ ನೀವು ಒಂದ್ ಸ್ವಲ್ಪ ಯೂಸ್ ಮಾಡಿ. 2-3 ತೋಟ ಇತ್ತು ಅಂದ್ರೆ ಒಂದ್ ತೋಟದಲ್ಲಿ ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಅವಾಗ ನೀವೇ ಹೇಳ್ತೀರಾ. ಆ ತರ ನಾನು ಯೂಸ್ ಮಾಡಿದೆ, ಆ ನಂಬಿಕೆ ನನಗೆ ಬಂದಿದೆ. ಒಳ್ಳೆ ಚೆನ್ನಾಗಿ ಬಂದಿದೆ. ರಿಸಲ್ಟ್ ಚೆನ್ನಾಗಿದೆ ಅಂತ ಸೂಪರ್ ಆಗಿದೆ. ಸಲಹೆ ಮೇರೆಗೆ ನಾನು ಏನ್ ಕೊಡ್ತೀರೋ ಅದನ್ನೆಲ್ಲ ಬಳಸ್ತಾ ಬಂದಿದ್ದೀನಿ. ಬಟ್ ಸೂಪರ್ ಆಗಿ ರಿಸಲ್ಟ್ ಬಂದಿದೆ. ಈಗ ರೋಗ ಆ ತರದ್ ಏನಾದ್ರು ಕಾಣ್ತಾ ಇದಾವ ಸರ್? ನೀವು ರೋಗ ಕಾಣ್ತಾ ಇಲ್ಲ, ಎಲ್ಲ ಒಂದೊಂದು ಗಿಡದಲ್ಲಿ ಇದೆ. ಬಟ್ ರೋಗ 90% 99% ಇಲ್ಲ. ಬಟ್ ಗೆಡ್ಡೆ ಕಡೆಯಿಂದ ಬೇರೆ ಏನೋ ಒಂದ್ ಕಡೆಯಿಂದ ಬಂದಿರಬಹುದು. ಬಟ್ ಅದೇ ತರ ರೋಗ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ ನನ್ನ ಪ್ರಕಾರ. ಈಗ ಬಾಳೆಯಲ್ಲಿ ಯಾವ ವೆರೈಟಿ ಹಾಕಿದ್ದೀರಾ ಸರ್? ನಾವು ಪುಟ್ಬಾಳೆ, ಏಲಕ್ಕಿ ಬಾಳೆ ಅಂತಾರಲ್ಲ, ಪುಟ್ಬಾಳೆ ಏಲಕ್ಕಿ ಬಾಳೆ ಹಾಕಿದೀವಿ. ಈಗ 3 ತಿಂಗಳಿಂದ 4 ತಿಂಗಳಿಂದ ಬಳಸ್ಕೊಂಡ್ ಬಂದಿದ್ದೀರಾ. ಈಗ ಬೇರೆ ಬಾಳೆ ಬೆಳಿತಿರೋ ತೋಟಕ್ಕೂ ನಮ್ದಕ್ಕೂ ಏನ್ ವ್ಯತ್ಯಾಸ ಇರ್ಬೋದು? ಈಗ ನನ್ನ ಇವರು ಬೆನ್ಕಪ್ಪಾರು ಅಂತ, ಇವರು ನನ್ನ ತೋಟದ ಕೆಳಗಡೆ ತೋಟ ಮಾಡಿದ್ದಾರೆ. ಇವರು ಕೆಮಿಕಲ್ ಬಳಸ್ತಾ ಬಂದ್ರು, ನಾನು ಆರ್ಗ್ಯಾನಿಕ್ ಬಳಸ್ತಾ ಬಂದೆ, ಬಯೋ ಫರ್ಟಿಲೈಸರ್ನ. ನಂದು ತುಂಬಾ ರಿಸಲ್ಟ್ ಬಂದಿದೆ. ಬಟ್ ಇವ್ರದ್ದು ಆ ತರ ಗೊನೆನೂ ಬಂದಿಲ್ಲ, ಆ ತರ ಗಿಡ ಹೆಲ್ತಿಯಾಗೂ ಇಲ್ಲ. ನನ್ನ ನೋಡಿ ನಾನು ಇದನ್ನೇ ಬಳಸಬೇಕು ಅಂತ ಬರ್ತಾ ಇದ್ದಾರೆ. ಇಲ್ಲೇ ಇದೆ ಎಕ್ಸಾಂಪಲ್. ಇವರಿಗೆ ಒಳ್ಳೆ ರಿಸಲ್ಟ್ ಏನ್ ಬಂದಿದೆ ಅನ್ನೋದು ನಾವು ತೋರಿಸ್ತೀವಿ ಸರ್. ಸ್ವಲ್ಪ ತೋರಿಸ್ತೀವಿ ನೋಡಿ. ಇದು 7 ಮಂತ್ಸ್ ಬಾಳೆ, 6 ಮಂತಿಗೆ ನನಗೆ ಹೊಂಬಾಳೆ ಬಂದಿದೆ. ಚೆನ್ನಾಗಿ ಬಂದಿದೆ. 30% ಬಂದಿದೆ ಆಲ್ರೆಡಿ. 30% ಕೊನೆ ಬಂದಿದೆ. 15-20 ವರ್ಷದಿಂದ ಸಾಂಪ್ರದಾಯಿಕವಾಗಿ ನೆಡ್ತಿದ್ವಿ. ಡಿಸೀಸಸ್ ಇರ್ಲಿಲ್ಲ ಅವಾಗ. ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ಹಿಂದೆ ಕೆಮಿಕಲ್ ಅಲ್ಲಿ ಬಳಸ್ತಾ ಇದ್ರಿ. ಹೌದು. ಅವಾಗಕ್ಕೂ ಇವಾಗಕ್ಕೂ ಏನ್ ವ್ಯತ್ಯಾಸ ಕಾಣ? ಈಗ ಲಾಟ್ ಆಫ್ ಡಿಫರೆನ್ಸ್. ಹೌದು, ಈಗ ಒಳ್ಳೆ ರಿಸಲ್ಟ್ ಬರುತ್ತೆ. ಇವಾಗ ಕೊನೆಯಿಂದೆಲ್ಲ ಹಿಡಿದು ರೋಗ ಅವಾಯ್ಡ್ ಮಾಡೋದು. ಹೇಳಕ್ ಏನ್ ಇಷ್ಟಪಡ್ತೀರಾ ಸರ್? ಇನ್ನು ಉಪಯೋಗ ಮಾಡ್ರಿ ಅಂತ ಹೇಳೋದು. ಉಪಯೋಗ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಕೆಮಿಕಲ್ ದೂರ ಮಾಡಿ ಕೆಮಿಕಲ್ ಮಾತ್ರ ಉಪಯೋಗಿಸ್ಬಾಡ್ರಿ. ನಮಸ್ತೆ ರೈತ ಬಂದವರೇ, ನಾವು ಇವತ್ತು ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ಬೆನಕನಹಳ್ಳಿ ಗ್ರಾಮನ ಸರ್? ಬೆನಕನಹಳ್ಳಿ ಗ್ರಾಮ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿ ಗಣೇಶನ್ ಅವರ ರೈತರು. ಇವತ್ತು ಅವರು ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸನ್ನು ಸತತವಾಗಿ 4 ತಿಂಗಳಿಂದ ಬಾಳೆಗೆ ಬಳಸ್ತಾ ಇದ್ದಾರೆ. ಬನ್ನಿ ರೈತರನ್ನೇ ಒಂದು ಪರಿಚಯ ಮಾಡಿಕೊಂಡು ಅವ್ರ ಅನುಭವ ಹೇಗಿದೆ, ಏನೇನು ಚೇಂಜಸ್ ಆಗಿದೆ ಎಲ್ಲ ಪ್ರತಿಯೊಂದು ನಾವು ಅವ್ರ ಹತ್ರನೇ ಕೇಳಿ ತಿಳ್ಕೊಂಡು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಗಣೇಶ್ ಗೌಡ IH ಅಂತ, ಬೆನಕನಹಳ್ಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಾನು 3 ಮಂತ್ಸ್ ಆದಮೇಲೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡಿದೆ. ಆಮೇಲೆ ಡೈರೆಕ್ಟಾಗಿ ಕಾಲ್ ಮಾಡಿದೆ. ಆಮೇಲೆ ನಿಮ್ಮ ನಂಬರ್ ಸಿಕ್ತು. ಅಲ್ಲಿಂದ ನನಗೆ ಪ್ರತಿ ತಿಂಗಳು ನಾನು ನಿಮಗೆ ವಿಡಿಯೋ ಕಳಿಸ್ತಾ ಹೋದೆ. ನೀವು ಏನೇನು ಬಳಸಬೇಕು ಅಂತ ನನಗೆ ಡಿಸ್ಕ್ರಿಪ್ಷನ್ ಕೊಟ್ಟರು, ಅದೇ ಥರ ಬಳಸ್ಕೊಂಬಂದಿದ್ದೀನಿ. ನನ್ನ ಏರಿಯಾದಲ್ಲಿ ಎಲ್ಲರೂ ನೋಡ್ಕೊಂಡು ಇದೇನು ಸೂಪರ್ ಆಗಿದೆ ಬಾಳೆ, ಏನು ಬೆಳೆದಿರ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಗೋಲ್ಡನ್ ಸಾಯಿಲ್ನ ಯೂಸ್ ಮಾಡಿ, ನೀವೇ ಸ್ವತಃ ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ರೈತ ಬಂದವರೇ. ಯಾಕೆ ಅಂತ ಹೇಳಿದ್ರೆ ಬೇರೆ ಯಾರೋ ಕೇಳಿದ್ದನ್ನ ಮಾಡೋದಕ್ಕಿಂತ ನೀವು ಒಂದು ಸ್ವಲ್ಪ ಯೂಸ್ ಮಾಡಿ. 2-3 ತೋಟ ಇತ್ತು ಅಂದ್ರೆ ಒಂದು ತೋಟದಲ್ಲಿ ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಅವಾಗ ನೀವೇ ಹೇಳ್ತೀರಾ. ಆ ತರ ನಾನು ಯೂಸ್ ಮಾಡಿದೆ, ಆ ನಂಬಿಕೆ ನನಗೆ ಬಂದಿದೆ. ಒಳ್ಳೆ ಚೆನ್ನಾಗಿ ಬಂದಿದೆ. ರಿಸಲ್ಟ್ ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ ಅಂತ. ಈಗ ಏನೇನು ಡ್ರಂಚಿಂಗ್ ಮಾಡಿದ್ದೀರಾ ಸರ್ ಈ ಬಾಳೆಗೆ? ಇದು
ಫ್ರೂಟ್ ಪವರು, ಗ್ರೀನ್ ಗೋಲ್ಡು, ಜಿ ರಕ್ಷಕ್ಕು, ಆಮೇಲೆ ಜಿ ರಕ್ಷಕ್ಕು ಮತ್ತೆ ಗ್ರೋಮ್ಯಾಕ್ಸು, ಆಮೇಲೆ ಪೌಡ್ರು, ಈ ತರ ಎಲ್ಲ ನೀವೇನು ನಿಮ್ಮ ಸಲಹೆ ಮೇರೆಗೆ ನಾನು ನೀವೇನು ಕೊಡ್ತೀರೋ ಅದನ್ನೆಲ್ಲ ಬಳಸ್ತಾ ಬಂದಿದ್ದೀನಿ. ಬಟ್ ಸೂಪರ್ ಆಗಿ ರಿಸಲ್ಟ್ ಬಂದಿದೆ. ಈಗ ರೋಗ ಆ ಥರದ್ದು ಏನಾದ್ರು ಕಾಣ್ತಾ ಇದಾವ ಸರ್? ನೀವು ರೋಗ ಕಾಣ್ತಾ ಇಲ್ಲ, ಎಲ್ಲ ಒಂದೊಂದು ಗಿಡದಲ್ಲಿ ಇದೆ. ಬಟ್ ರೋಗ 90% 99% ಇಲ್ಲ. ಬಟ್ ಗೆಡ್ಡೆ ಕಡೆಯಿಂದ ಬೇರೆ ಏನೋ ಒಂದು ಕಡೆಯಿಂದ ಬಂದಿರ್ಬೋದು. ಬಟ್ ಅದೇ ತರ ರೋಗ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ ನನ್ನ ಪ್ರಕಾರ. ಈಗ ಬಾಳೆಯಲ್ಲಿ ಯಾವ ವೆರೈಟಿ ಹಾಕಿದ್ದೀರಾ ಸರ್? ಈಗ ನಾವು ಪುಟ್ಬಾಳೆ, ಏಲಕ್ಕಿ ಬಾಳೆ ಅಂತಾರಲ್ಲ, ಪುಟ್ಬಾಳೆ ಏಲಕ್ಕಿ ಬಾಳೆ ಹಾಕಿದ್ವಿ. ಈಗ 3 ತಿಂಗಳಿಂದ 4 ತಿಂಗಳಿಂದ ಬಳಸ್ಕೊಂಡ್ ಬಂದಿದ್ದೀರಾ. ಈಗ ಬೇರೆ ಬಾಳೆ ಬೆಳಿತಿರೋರ ತೋಟಕ್ಕೂ ನಮ್ದಕ್ಕೂ ಏನ್ ವ್ಯತ್ಯಾಸ ಇರ್ಬೋದು? ಈಗ ನನ್ನ ಇವರು ಬೆನ್ಕಪ್ಪಾರು ಅಂತ, ಇವರು ನನ್ನ ತೋಟದ ಕೆಳಗಡೆ ತೋಟ ಮಾಡಿದ್ದಾರೆ. ಇವರು ಕೆಮಿಕಲ್ ಬಳಸ್ತಾ ಬಂದ್ರು, ನಾನು ಆರ್ಗ್ಯಾನಿಕ್ ಬಳಸ್ತಾ ಬಂದೆ, ಬಯೋ ಫರ್ಟಿಲೈಸರ್ನ. ನಂದು ತುಂಬ ರಿಸಲ್ಟ್ ಬಂದಿದೆ. ಬಟ್ ಇವ್ರದ್ದು ಆ ಥರ ಗೊನೆನೂ ಬಂದಿಲ್ಲ, ಆ ಥರ ಗಿಡ ಹೆಲ್ತಿಯಾಗೂ ಇಲ್ಲ. ನೀವು ನೋಡ್ಬೋದು ಗಿಡ ನಂದು ಎಷ್ಟು ಹೆಲ್ತಿ ಆಗಿದೆ, ಅವ್ರದ್ದು ಎಷ್ಟು ಹೆಲ್ತಿ ಆಗಿದೆ ಅಂತ. ನಂದು ಚೆನ್ನಾಗಿ ಬಂದಿದೆ. ಪಾಪ ಅವರು ನಾನು ಹೇಳಿದ ಮೇಲೆ ಅವರು ನನ್ನ ನೋಡಿ ನಾನು ಇದನ್ನೇ ಬಳಸಬೇಕು ಅಂತ ಬರ್ತಾ ಇದ್ದಾರೆ. ಇಲ್ಲೇ ಇದೆ ಎಕ್ಸಾಂಪಲ್. ರೈತ ಬಾಂಧವರು ನೋಡ್ಬೋದು. ನೆಕ್ಸ್ಟ್ ಅವರು ನಿಮ್ಮ ಹೆಸರು ಬೆನಕಪ್ಪ ಅವ್ರ ತೋಟನೂ ನಾವು ವಿಡಿಯೋ ತೋರಿಸ್ತೀವಿ ನಿಮಗೆ. ಅವರು ಕೆಮಿಕಲಲ್ಲಿ ಯಾವ ಥರ ಬೆಳೆದು ಏನೇನು ಸಮಸ್ಯೆ ಆಗಿದೆ ಅಲ್ಲಿ ಅಂತ. ಈಗ ಗೋಲ್ಡನ್ ಸಾಯಿಲಲ್ಲಿ ಏನೇನು ಇದರಿಂದ ಇವರಿಗೆ ಒಳ್ಳೆ ರಿಸಲ್ಟ್ ಏನು ಬಂದಿದೆ ಅನ್ನೋದು ನಾವು ತೋರಿಸ್ತೀವಿ ಸರ್. ಸ್ವಲ್ಪ ತೋಟ ಸ್ವಲ್ಪ ತೋರಿಸ್ತೀವಿ ನೋಡಿ. ಇದು 7 ಮಂತ್ಸ್ ಬಾಳೆ, 6 ಮಂತಿಗೆ ನನಗೆ ಹೊಂಬಾಳೆ ಬಂದಿದೆ, ಚೆನ್ನಾಗಿ ಬಂದಿದೆ. 30% ಬಂದಿದೆ ಆಲ್ರೆಡಿ. 30% ಕೊನೆ ಬಂದಿದೆ. ಇದು ಪುಟ್ಬಾಳೆ. ನೀರೆಲ್ಲ ಹೇಗೆ ಕೊಡ್ತಾ ಇದ್ದೀರಾ ಸರ್? ನೀರು ಇಲ್ಲಿ ನೋಡ್ರಿ, ಯಾವುದೇ ಕ್ರಾಪಿಗಾದ್ರೂ ನೀರು ಬಹಳ ಮುಖ್ಯ. ನಾವು ಬಹಳ ನೀರು ಬಿಟ್ಟಷ್ಟು ನಮಗೆ ಡಿಸೀಸಸ್ ಬರೋದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೇರು ಕೊಳತ್ರೆ, ಬೇರೆ ಹೆಲ್ತಿ ಆಗಿದ್ರೆ ಬುಡ ಗಟ್ಟಿ ಇದ್ರೆ ಮರ ಗಟ್ಟಿ ಇರುತ್ತೆ. ನೀರು ಮೇನು ನಿಮಗೆ ಯಾವಾಗ ಬಾಳೆ ಬತ್ತಾ ಇದೆ, ಮಿನಿಮಮ್ ಈ ವಾತಾವರಣ, ಈಗ ಮಾರ್ಚ್ 10 ದಿವಸಕ್ಕೆ ಒಂದ್ಸಲ ನೀರು ಕೊಡೋದು ಉಪಯೋಗ. ಅದೇ ಫೆಬ್ರವರಿ ಶೀತ ವಾತಾವರಣ ಇದ್ರೆ 15 ದಿವಸಕ್ಕೆ ಒಂದ್ಸಲ ಕೊಡೋದು. ಅದರಲ್ಲೂ ನೀವು ಫುಲ್ಲು ನೆಲ ನೆನಿಬೇಕು ಅಂತೇನಿಲ್ಲ, ಬುಡ ನೆಂದ್ರೆ ಸಾಕು, ಅಷ್ಟು ನೀರು ಕೊಟ್ಟರೆ ಸಾಕು. ನಾವು ನೀರಿದೆ ಬಾಳೆಗೆ ಭಾಳ ನೀರು ಬೇಕು ಅನ್ನೋದು ತಪ್ಪು ಕಲ್ಪನೆ. ನೀರನ್ನ ಎಷ್ಟು ಮಿತವಾಗಿ ಕೊಡ್ತೀವೋ, ಯಾವುದೇ ಆಗಲಿ, ನಾವೇ ಆಗಲಿ, ಆಹಾರ ಎಷ್ಟು ಮಿತವಾಗಿ ತಿಂತೀವೋ ಅಷ್ಟು ಹೆಲ್ತಿ ಆಗಿರ್ತೀವಿ. ಗಿಡನೂ ಅಷ್ಟೇ, ಎಷ್ಟು ಮಿತವಾಗಿ ನಾವು ನೀರು ಕೊಡ್ತೀವೋ ಅಷ್ಟು ಹೆಲ್ತಿಯಾಗಿ ಬರುತ್ತೆ. ನೀರಿದೆ ಅಂತ ನಾವು ಸ್ಟಾರ್ಟ್ ಮಾಡೋದ್ರೆ ಉಪಯೋಗ ಏನು? ನೀರು ಜಾಸ್ತಿ ಕೊಟ್ಟಂಗು ಬೇರು ಕುಗುರುತ್ತಾ ಬರುತ್ತೆ. ಹೌದೌದು, ಬೆಳವಣಿಗೆ ಎಲ್ಲ ನೋಡ್ಬೋದು. ನಾನು ಹೆಚ್ಚಿಗೆ ನೀರೇ ಬಿಡಲ್ಲ ನನ್ನ ಇದರ ಹೊಲದಲ್ಲಿ. ಅಡಿಕೆ ಇದರಿಂದ ಈಗ ನೀವು ಬಯೋಫರ್ಟಿಲೈಸರ್ಸ್ ಎಲ್ಲ ಬಳಸಿರ, ಜೊತೆಗೆ ಇಲ್ಲಿ ಮಧ್ಯೆ ಮಧ್ಯೆ ಅಡಿಕೆನೂ ನೋಡ್ಬೋದು ನಾವು. ಅಡಿಕೆನೂ ಚೆನ್ನಾಗಿ ಬಂದಿದೆ. ಅಡಿಕೆ ಬಗ್ಗೆ ಏನ್ ಹೇಳ್ತೀರಾ ಸರ್? ರಿಸಲ್ಟ್ ಈಗ ಬಳಸಿದ್ಮೇಲೆ ಅಡಿಕೆನೂ ಚೆನ್ನಾಗಿ ಬಂದಿದೆ. ನಾನು ಅಡಿಕೆಗೆ ಅಂತ ಏನು ಹಾಕಿಲ್ಲ, ಇದಕ್ಕೆ ಏನು ಬಳಸ್ತಾ ಇದೀನೋ ಅದಕ್ಕೆ ಅಷ್ಟೇ ಅದೇ ತಗೊಳ್ತಾ ಇದೆ. ಅದಕ್ಕೇನು ನಾನು ಡ್ರಂಚಿಂಗ್ ಮಾಡಿಲ್ಲ, ಬೇರೆ ಏನಿಲ್ಲ. ಇದಕ್ಕೆ ಏನು ಬಳಸಿದೀನೋ ಅದು ಎಳ್ಕೊಳ್ತಾ ಇದೆ ಅಷ್ಟೇ. ಅದಕ್ಕಿಂತ ಅದು ಚೆನ್ನಾಗಿ ಬಂದಿದೆ. ಈಗ 30% ಕೊನೆ ಬಂದಿದೆ ಅಂತೀರಾ? ಹೌದು. ಸೆಟ್ಟಿಂಗ್ ಎಲ್ಲ ಹೇಗೆ, ನಿಮ್ಮ ಏನು ಅಭಿಪ್ರಾಯ ಸರ್ ಸೆಟ್ಟಿಂಗ್ ಬಗ್ಗೆ? ತೂಕದ ಬಗ್ಗೆ ಅಂತ ಹೇಳಿದ್ರೆ ನನ್ನ ಈಗ ಎಕ್ಸ್ಪೆಕ್ಟೇಷನ್ 15 ಇದೆ. ಬಟ್ ನೋಡೋಣ ಎಷ್ಟು ಬರುತ್ತೆ ಅನ್ನೋದು. 10 ಗೊನೆ ಇದೆ, ನೋಡಬೇಕು ಎಷ್ಟು ಬರುತ್ತೆ ಅಂತ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ. ಒಂದು ಕೊನೆ ಎಷ್ಟು ಕೆಜಿ ಬರ್ಬೋದು ಅಂದ್ರೆ ಸರ್? 15 ಕೆಜಿ ಬರ್ಬೋದು. ಕೆಜಿ ಬರ್ಬೋದು. ಬೆಳೆದ್ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಅಷ್ಟು ಇಟ್ಕೊಂಡಿದ್ದೀನಿ. ಅಷ್ಟು ಬಂದ್ರೆ ಒಳ್ಳೆ ರಿಸಲ್ಟ್ ಬಂದಂಗೆ. ಒಳ್ಳೆ ರಿಸಲ್ಟ್. ಈಗ ಅಲ್ಲಿ ಆ ಥರದ್ದು ಉತ್ಪನ್ನ ಎಲ್ಲ ನಿಮಗೆ ಇನ್ನೂ ಸ್ವಲ್ಪ ಬರ್ತದೆ. ಮನೆಗೂ ವೇರಿಯೇಷನ್ ಇದೆ. ನೋಡ್ಬೋದು ರೈತ ಬಾಂಧವರು ಸೆಟ್ಟಿಂಗ್ ಎಲ್ಲ ಯಾವ ಥರ ಇದೆ ಬಾಳೆಕೊನೆದು. ಸೆಟ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಸರ್, ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ, ನೋಡ್ಬೇಕು. ಈಗ ಅಂದ್ರೆ ಹಾಗಲ್ಲ, ಈಗ ಒಂದು ಹೆಲ್ದಿ ಆಗಿದೆ. ಹೆಲ್ದಿ ಇದೆ ಅಂದ್ರೆ 100% ಸೆಟ್ ಆಗಿದೆ. ಹೂವು ಸೆಟ್ ಆಗಿದೆ. ಮರನು ಬುಡ ನೋಡ್ಬೋದು, ಒಳ್ಳೆ ಬುಡ ಇದೆ, ದಪ್ಪ ಸೈಜ್ ಚೆನ್ನಾಗಿದೆ. ರೈತ ಬಂದರೆ ಈಗ ಗಣೇಶನ್ ಅವರು ರೈತರ ಹತ್ರ ಈಗ ಮಾತಾಡಿ, ಅವರ ತಂದೆನೂ ಇದ್ದಾರೆ. ತಮ್ಮ ಹೆಸರು ಈಶ್ವರಪ್ಪ. ಹಾ ಸರ್, ಈಗ ಗೋಲ್ಡನ್ ಸಾಯಿಲ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಗೋಲ್ಡನ್ ಸಾಯಿಲ್ ಬಗ್ಗೆ ಒಳ್ಳೆ ರಿಸಲ್ಟ್ ಐತ್ರಿ. ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ರಿಸಲ್ಟ್ ಐತಿ. ನೀವು ಹಾಕಿ ಉಪಯೋಗ ಮಾಡಿದವಲ್ರಿ, ಅದೇ ಕಾರಣ. ಮುಂಚೆ ಏನ್ ಬೆಳೆಸ್ತಾ ಇದ್ರಿ ಸರ್? ಅಂದ್ರೆ
ಮುಂಚೆ ಬಾಳೆ ಮಾಡಿದ್ರ ಹೇಗೆ? ಬಾಳೆ ಮಾಡಿದ್ವಿ, ಕೆಮಿಕಲ್ ಅಂದ್ರೆ ಬಹಳ ವರ್ಷದ ಹಿಂದಗಡೆ. ಅವಾಗ ಅಷ್ಟು ರೋಗ ಇರ್ಲಿಲ್ಲ. ಈ 20 ವರ್ಷ 15-20 ವರ್ಷದಿಂದ ಸಾಂಪ್ರದಾಯಿಕವಾಗಿ ನೆಡ್ತಿದ್ವಿ, ಸ್ವಲ್ಪ ಗೊಬ್ಬರ ಕೊಡ್ತಾ ಇದ್ವಿ. ಅವಾಗ ಅದ್ರ ಈ ತರ ಡಿಸೀಸಸ್ ಇರ್ಲಿಲ್ಲ ಅವಾಗ. ಇರ್ಲಿಲ್ಲ. ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ಹಿಂದೆ ಕೆಮಿಕಲ್ ಅಲ್ಲಿ ಬಳಸ್ತಾ ಇದ್ರಿ, ಹೌದು. ಅವಾಗಕ್ಕೂ ಇವಾಗಕ್ಕೂ ಏನ್ ವ್ಯತ್ಯಾಸ ಕಾಣ? ಈಗ ಲಾಟ್ ಆಫ್ ಡಿಫರೆನ್ಸ್. ಹೌದು, ಈಗ ಒಳ್ಳೆ ರಿಸಲ್ಟ್ ಬರುತ್ತೆ. ಅವಾಗ ಇವಾಗ ಕೊನೆಯಿಂದೆಲ್ಲ ಹಿಡಿದು ರೋಗ ಅವಾಯ್ಡ್ ಮಾಡೋದು. ಒಟ್ಟು ರೈತ ಬಾಂಧವರಿಗೆ ಹೇಳಕ್ ಏನ್ ಇಷ್ಟಪಡ್ತೀರಾ ಸರ್? ಇನ್ನು ಉಪಯೋಗ ಮಾಡ್ರಿ ಅಂತ ಹೇಳ್ಬೋದು. ಉಪಯೋಗ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಕೆಮಿಕಲ್ ದೂರ ಮಾಡಿ ಕೆಮಿಕಲ್ ಮಾತ್ರ ಉಪಯೋಗಿಸಬಾರ್ರಿ. ನೀವು ಈಗ ಮತ್ತೆ ಈ ಜಮೀನಲ್ಲಿ ರೌಂಡ್ ಅಪ್ ಈ ತರದ್ದು ರೌಂಡ್ ಅಪ್ ಯಾವ್ದು ಯೂಸ್ ಮಾಡಿಲ್ಲ. ಏನು ಯೂಸ್ ಮಾಡಿ? ರೌಂಡ್ ಅಪ್ ಯೂಸ್ ಮಾಡಿಲ್ಲ. 2 ಸಲ ಕಳೆ ತೆಗ್ದಿರೋದ್ ಬಿಟ್ರೆ 2 ಸಲ ರೋಟಾವೇಟರ್ ಹೊಡ್ಸಿದೀವಿ. ಮೇನ್ ನಾವು ಮಾಡಿರೋದು ಇದು ಫುಲ್ ಕಾನೆ ಹೊಡ್ಸ್ಬಿಟ್ಟು ಗಿಡ ಹಾಕಿರೋದು. ಗುಂಡಿ ಅಲ್ಲ, ಡ್ರಂಚಿಂಗ್ ಮಾಡಿ ಕುರಿ ಗೊಬ್ಬರ ತುಂಬಿಸಿ ಗಿಡ ಹಾಕಿರೋದು. ಕೆಲವೊಬ್ರು ಗುಂಡಿ ಹೊಡ್ಸ್ ಹಾಕ್ತಾರೆ, ನಾವು ಉದ್ದ ಲೈನೇ ಹೊಡೆದ್ಬಿಟ್ಟಿದೀವಿ. ಅಡಿಕೆ ಬಾಳೆ ಅದು ಒಂದು ಪ್ಲಸ್ ಪಾಯಿಂಟ್. ಈಗ ಬಯೋ ಫರ್ಟಿಲೈಸರ್ ಬಳಸಿದ್ರಲ್ಲ ಸರ್, ಈಗ ಬಳಸಿದ್ಮೇಲೆ ಮಣ್ಣಿನ ಇದೇನಾಗಿರ್ಬೋದು? ಮಣ್ಣು ಒಳ್ಳೆ ಚೆನ್ನಾಗಿದೆ, ಹದ ಆಗಿದೆ ಅಂತೀರಾ? ಹೌದು, ಗಟ್ಟಿಯಾಗಿದೆ, ಮಿದುವಿದೆ. ನಮ್ದು ಯಾವಾಗಲೂ ಮಿದುವಿದೆ, ಚೆನ್ನಾಗಿದೆ. ಒಟ್ಟಾರೆ ಎಲ್ಲ ರೈತರು ಬಳಸಬಹುದು ಗೋಲ್ಡನ್ ಸಾಯಿಲ್ ಅಂತ. ನೀವು ಯಾವ ಅನುಮಾನ ಇಲ್ಲ, ಧೈರ್ಯ ಮಾಡಿ ಬಳಸಬಹುದು. ಗುಡ್ ರಿಸಲ್ಟ್ ಬರ್ತೈತಿ, ಧೈರ್ಯ ಮಾಡಿ ಬಳಸಬಹುದು. ಬನ್ನಿ ಸರ್ ನೆಕ್ಸ್ಟ್. ಈ ಕಡೆ ಕೆಳಗಡೆದು ನಿಮ್ದು? ಕೆಳಗಡೆನೂ ನಮ್ದೇ ಸರ್. ಎರಡಕ್ಕೂ ಮಾಡಿದ್ದೀರಾ? ಎರಡಕ್ಕೂ ಮಾಡಿದೀವಿ. ಇದು 400, ಇದು 400, ಎರಡು 400, ಟೋಟಲ್ 800 ಬಾಳೆ ಇದೆ. ಇದು ನಂದು ತೋಟ, ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿರೋದು. ಇದು ಒಳ್ಳೆ ರಿಸಲ್ಟ್ ಬಂದಿದೆ. ಇವರು ನಮ್ಮ ಪಕ್ಕದ ತೋಟದವರು ಬೆನ್ಕಪ್ಪ ಅಂತ, ಇವರು ಇಲ್ಲಿ ತನಕ ಯೂಸ್ ಮಾಡಿಲ್ಲ, ಒಂದ್ಸಲ ಮಾತ್ರ ಸ್ಪ್ರೇ ಮಾಡಿದ್ದಾರೆ, ಅದು ರೋಗ ಬಂದ ಮೇಲೆ. ಇದು ಇವ್ರ ತೋಟ. ಡಿಫ್ರೆನ್ಸ್ ನೋಡಿ ಅಷ್ಟೇ. ಡಿಫ್ರೆನ್ಸ್ ನೋಡ್ಬೋದು ರೈತ ಬಂದವ್ರೆ. ಕೆಮಿಕಲ್ ಅಲ್ಲಿ ಬಳಸಿದ್ದು ಯಾವ ತರ ಬಂದಿದೆ ಬಾಳೆ ಇವ್ರದ್ದು, ಗಣೇಶ್ ಅವರದ್ದು ಗೋಲ್ಡನ್ ಸಾಯಿಲ್ ಅಲ್ಲಿ ಬಳಸಿದ್ದಾರೆ, ಅದು ಯಾವ ತರ ಬಂದಿದೆ ಎಲ್ಲ ನೋಡ್ಬೋದು ಡಿಫ್ರೆನ್ಸ್ಗಳು. ಇದರಲ್ಲಿ ಕಾಯಿಲೆ ಎಷ್ಟಿದೆ, ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸ್ ಅಲ್ಲಿ ಕಾಯಿಲೆ ಅನ್ನೋದೇ ಇಲ್ಲ ಅಲ್ಲ ಸರ್? ಹೌದು, ಕಾಯಿಲೆ ಇಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು 5% ಕಾಣಲ್ಲ. ಅಷ್ಟು ತಿರುಗಿದ್ರಲ್ಲಿ ಇದರಲ್ಲಿ ರೋಗ ಜಾಸ್ತಿ ಆಗಿದೆ. ಕೆಮಿಕಲ್ ಏನ್ ಕೊಡ್ತೀರಾ ಸರ್? ಮುಂಚೆ ಕೆಮಿಕಲ್ ಏನ್ ಕೊಡ್ತೀರಾ? ಗೊಬ್ಬರ 3 ಪಟ ಗೊಬ್ಬರ ಕೊಟ್ಟಿದ್ವಿ. ಯಾವ್ದನ್ನ? 16-20 ಮತ್ತೆ ಬೇರೆ ಔಷಧಿ 3 ಪಟ ಹೊಡೆದ್ವಿ. ಬೇರೆ ಏನೂ ಕೊಟ್ಟಿಲ್ಲ? ರೌಂಡ್ ಅಪ್ ಏನಾರು ಹೊಡಿತೀರಾ? ಇಲ್ಲ, ಏನು ಹೊಡೆಯಲ್ಲ. ಇವಾಗ ನೀವು ಈಗ ಗಣೇಶ್ ಅವರದ್ದು ತೋಟ ನೋಡಿ ನೀವು ನಮಗೂ ಬೇಕು ಪ್ರಾಡಕ್ಟು ಅಂತ ಬಂದಾಗ, ನಿಮ್ಮ ತೋಟ ನೋಡಿದಾಗ ರೋಗ ನಮಗೆ ಕಂಡು ಬಂದಿತ್ತು. ಈ ಪನಾಮ ಡಿಸೀಸ್ ಅಂತ ಏನು ಹೇಳ್ತೀವಲ್ಲ, ಪನಾಮ ಡಿಸೀಸ್ ಅಂದರೆ ಇದಕ್ಕೆ ಹೇಳೋದು ಪನಾಮ ಡಿಸೀಸ್ ಅಂತ. ಇದಕ್ಕೆ ಈಗ ನೀವು ಸ್ಪ್ರೇ ಮಾಡಿದ್ದೀರಾ, ಸ್ಪ್ರೇ ಮಾಡಿದ ಮೇಲೆ ಏನು ನಿಮಗೆ ಚೇಂಜಸ್ ಆಗಿದೆ? ಚೇಂಜ್ ಆಗಿದೆ ಸ್ವಲ್ಪ. ಅದೇ ಯಾವ ಥರ ಚೇಂಜಸ್ ಆಗಿದೆ? ಅದೇ ಹಚ್ಚಗೆ ಇದಾಗಿದೆ ಅಂತ. ಹಸಿರು ಬಂದಿದೆ, ಬಟ್ ಇನ್ನೂ ಫುಲ್ ಕ್ಲಿಯರ್ ಆಗಿಲ್ಲ. ಒಂದೇ ಸಲ ಸ್ಪ್ರೇ ಮಾಡಿರೋದು ಹಂಗೆ ಬಹಳ ಜಾಸ್ತಿ 30-40% ಕ್ಲಿಯರ್ ಆಗಿದೆ ಹೇಳ್ಬೋದಾ? ಹೌದೌದು, ಕ್ಲಿಯರ್ ಹೇಳ್ಬೋದು. ಈಗ ಯಾವ ತರ ಮಾಡಿದ್ರಿ ಸರ್ ಅದು ಪನಾಮ ಬಂದಿದ್ದನ್ನ? ನೀವು ಯಾವ ತರ ಅಂದ್ರೆ ಕಟ್ ಮಾಡಿ ಆಮೇಲೆ ಸ್ಪ್ರೇ ಮಾಡಿದ್ರ, ಯಾವ ತರ ಮಾಡಿದ್ರಿ? ಈ ತರ ಬಂದ್ಮೇಲೆ ಹೊಸತಿ ಕೊಯ್ಯೋದು. ಕಟ್ ಮಾಡಿ ಸ್ಪ್ರೇ ಮಾಡಿದೀವಿ. ಸ್ಪ್ರೇ ಮಾಡಕ್ಕಿಂತ ಮುಂಚೆ ಅಲ್ಲ, ಕಟ್ ಮಾಡ್ಬಿಟ್ಟಿದ್ವಿ ಆಲ್ರೆಡಿ, ಆಮೇಲೆ ಸ್ಪ್ರೇ ಮಾಡಿದೀವಿ. ಈಗ ಇನ್ನೊಂದ್ಸಲ ಸ್ಪ್ರೇ ಮಾಡಬೇಕು. ಅಂದ್ರೆ ಏನಾಗುತ್ತೆ, ಕೆಮಿಕಲ್ ಅಲ್ಲಿ ಯಾವಾಗ್ಲೂ ತಕ್ಷಣ ನೋಡಿದ್ರಲ್ಲ ರೈತ ಬಂದವರು. ಈಗ ಬೆನಕಪ್ಪನವರು ನೆಕ್ಸ್ಟ್ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸನ್ನ ಬಳಸ್ತೀನಿ ಅಂತ ಹೇಳಿದ್ದಾರೆ. ಈಗ 1 ರೌಂಡ್ ಆಲ್ರೆಡಿ ಸ್ಪ್ರೇ ಮಾಡಿದ್ದಾರೆ, 50% ಕಂಟ್ರೋಲಿಗೆ ಬಂದಿದೆ ಅಂತಿದ್ದಾರೆ. ಇನ್ನು ಮುಂದಕ್ಕೆ ಈಗ ಡ್ರಂಚಿಂಗ್ ಆಗಿರ್ಬೋದು, ಸ್ಪ್ರೇಗಳಾಗಿರ್ಬೋದು ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸರ್, ಈಗ ನಿಮ್ಮ ಬಾಳೆಯಲ್ಲಿ ಹೂವು ಈ ಥರ ಏನಾದ್ರು ಬಿಟ್ಟಿದೆಯಾ? ಒಂಬಳೆ ಹೊಡೆದಿದ್ದಾವೆ. ಒಂದು 20 ಹೊಡೆದವು. ಒಂದು 20% 20 ಹೊಡೆದಿರ್ಬೋದು. ಪರ್ಸೆಂಟೇಜ್ ಒಂದು 10% ಹೊಡೆದಿದೆ. ಇವಾಗ ನೆಕ್ಸ್ಟ್ ಈಗ ಗೋಲ್ಡನ್ ಸಾಯಿಲ್ ನೀವು ಬಳಸಿದ ಮೇಲೆ ಯಾವುದೇ ರೀತಿಯ ಬೇರೆ ಕೆಮಿಕಲ್ಸ್ ಆಗಲಿ ಈ ಥರದ್ದು ಯಾವುದು ಬಳಸಬಾರ್ದು. ಗೋಲ್ಡನ್ ಸಾಯಿಲ್ ನೀವು ಬಳಸ್ತಾ ಹೋದಂಗೂ ನಿಮಗೆ ಮುಂದೆ ರಿಸಲ್ಟು ನಿಮಗೆ ನಿಮ್ಮ ಕಣ್ಣಾರೆ ನೀವು ಕಾಣ್ತೀರಾ ರಿಸಲ್ಟನ್ನು. ಸರಿನಾ ಸರ್? ಬೇರೆ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ?
ಅಂದ್ರೆ ಬಳಸಿ ಬೇರೆ ರೈತರಿಗೂ ಅನುಕೂಲ ಆಗುತ್ತೆ ಅಂತ ನೀವು ಹೇಳಕ್ ಹೊರಟಿರೋದು. ನೋಡಿದ್ರಲ್ಲ ರೈತ ಬಂದರೆ ಇವತ್ತು ಇಲ್ಲಿ ಬಾಳೆದು ವಿಡಿಯೋನ ಇದನ್ನ ಈ ಗಣೇಶ್ ಅವರು ಪಾಪ ಅವರು ಈ ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟು ಅವ್ರ ತೋಟನೆಲ್ಲ ತೋರಿಸಿ ಎಲ್ಲ ಮಾಡಿದ್ದಾರೆ. ನಾವು ಅವರಿಗೆ ಇದೇ ರೀತಿ ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ, ನೀವು ನಮಗೆ ಇದೇ ರೀತಿ ನಮಗೆ ಸಪೋರ್ಟ್ ಕೊಡಿ. ಎಲ್ಲ ರೈತರಿಗೂ ಇದನ್ನ ವಿಚಾರ ತಿಳಿಸ್ತೀವಿ ಆಲ್ಮೋಸ್ಟ್ ತಿಳಿಸಿ ಬಂದ ರೈತರಿಗೆ ನೀವು ತೋಟ ನೋಡ್ಬೇಕು ಅನ್ನೋದಾದ್ರೆ ಅದನ್ನ ತೋಟನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.